ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು, ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ, ಕಡಿಮೆ ಡೌನ್ ಪೇಮೆಂಟ್, ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 30-40 ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳ ಕಟ್ಟಾರ ನೋಡ್ರಿ. SAK ಕನ್ವೆನ್ಷನ್ ಹಾಲ್, ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ವಿಸಿಟ್ KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ಕಿಡ್ನಿ ಸಮಸ್ಯೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ದಸರಾ ಹಬ್ಬ ಪೂರ್ವಭಾವಿ ಸಭೆ, ದಸರಾ ಹಬ್ಬದ ನಿಮಿತ್ತ ನಾಡದೇವಿ ಮೆರವಣಿಗೆಗೆ ಸಿದ್ಧತೆಗೆ ಸೂಚನೆ. ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗಕ್ಕೆ ನೀರು ಹರಿಸಲು ಮುಂದುವರೆದ ಪ್ರತಿಭಟನೆ, ಗ್ರಾಮೀಣ ಶಾಸಕ ಭಾಷಣಕ್ಕೆ ವಿರೋಧ, ವಾಗ್ವಾದ, DCSP ಭೇಟಿ, ಸಹಕರಿಸಲು ಮನವಿ. ಬಿಜಿನಗೇರ ಪಿತ್ರಾರ್ಜಿತ ಆಸ್ತಿ ಕಬಳಿಕೆ ಯತ್ನ, ರಕ್ಷಣೆಗೆ ಸಂತ್ರಸ್ತರ ಮನವಿ. ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರು ಬಸನಗೌಡ ದದ್ದಾಲ್ ಅವರು ಗಣೇಕಲ್ ಜಲಾಶಯಕ್ಕೆ ಭೇಟಿ. ದೇವದುರ್ಗ APMCಯಲ್ಲಿ 57 ನಿವೇಶನಗಳ ಹಂಚಿಕೆಯಲ್ಲಿ ಭಾರೀ ಅಕ್ರಮ, ಅಧಿಕಾರಿಗಳ ಅಮಾನತುಗೊಳಿಸಿ ತನಿಖೆ ನಡೆಸಲಿ ಅಳ್ಳಪ್ಪ ಅಮರಾಪುರ. ದಸರಾ ಹಬ್ಬ ಆಚರಣೆ ಕುರಿತು ಸೂಚನಾ ಪತ್ರದಲ್ಲಿ ಹೆಸರು ಬದಲಾವಣೆ ಮಾಡದೆ ನಗರಸಭೆ ಎಡವಟ್ಟು. ರಂದು BSP ನೂತನ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ನಗರಕ್ಕೆ, ಚುನಾವಣಾ ಪೂರ್ವ ಸಿದ್ಧತೆ ಕುರಿತು ಸಭೆ, ಪ್ರಭು ದಳಪತಿ. ಮತ್ತು ಯರಗೇರದಲ್ಲಿ ಮನೆ ಕಳ್ಳತನ ಪ್ರಕರಣ ಹೆಚ್ಚಳ, ಕಡಿವಾಣಕ್ಕೆ ಒತ್ತಾಯ. ವಾರ್ತೆಗಳ ವಿವರ. ದಸರಾ ಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾಡದೇವಿ ಮೆರವಣಿಗೆ, ಕವಿಗೋಷ್ಠಿ ಸೇರಿದಂತೆ ಇತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಗರಸಭೆ ಪೌರಾಯುಕ್ತ ಗುರುಸಿದ್ದಪ್ಪ ಹಿರೇಮಠ ಹೇಳಿದರು. ದಸರಾ ಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾಡದೇವಿ ಮೆರವಣಿಗೆ, ಕವಿಗೋಷ್ಠಿ ಸೇರಿದಂತೆ ಇತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಗರಸಭೆ ಪೌರಾಯುಕ್ತ ಗುರುಸಿದ್ದಪ್ಪ ಹಿರೇಮಠ ಹೇಳಿದರು. ನಗರದ ನಗರಸಭೆ ಕಚೇರಿ ಸಭಾಂಗಣದಲ್ಲಿ ದಸರಾ ಹಬ್ಬದ ಆಚರಣೆ ಕುರಿತು ಹಮ್ಮಿಕೊಂಡ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಅಕ್ಟೋಬರ್ 24ರಂದು ದಸರಾ ಹಬ್ಬದ ದಿನ ನಾಡದೇವಿ ಭುವನೇಶ್ವರಿ ದೇವಿಯ ಮೆರವಣಿಗೆಯನ್ನು ಅಂದು ಮಧ್ಯಾಹ್ನ 1:30ರಿಂದ ನಗರಸಭೆ ಕಚೇರಿಯಿಂದ ಆರಂಭವಾಗಿ ಸಂಜೆ 6 ಗಂಟೆಗೆ ಬನ್ನಿ ಮಂಟಪಕ್ಕೆ ತಲುಪುತ್ತದೆ ಎಂದರು. ನಾಡದೇವಿ ಭುವನೇಶ್ವರಿ ಭಾವಚಿತ್ರ ಮೆರವಣಿಗೆ ನಗರದ ವಿವಿಧ ವೃತ್ತಗಳಲ್ಲಿ ಸಂಚರಿಸಲಿದೆ. ರಥಕ್ಕೆ ವಿದ್ಯುಕ್ತ ದೀಪಾಲಂಕಾರ ಹಾಗೂ ವಿವಿಧ ವೃತ್ತಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಮೆರವಣಿಗೆಯಲ್ಲಿ ಆನೆ ಸವಾರಿಗೆ ಸಿದ್ಧತೆ, ಅಲಂಕಾರ ಸೇರಿದಂತೆ ಇತರೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಿದರು. ಮೆರವಣಿಗೆಯಲ್ಲಿ 15ಕ್ಕೂ ಅಧಿಕ ವಿವಿಧ ಕಲಾ ತಂಡಗಳು ಭಾಗವಹಿಸುತ್ತಿದ್ದು, ಪ್ರಮುಖವಾಗಿ ಸ್ಥಳೀಯ ಕಲಾವಿದರು ಕಲಾ ತಂಡಗಳಿಗೆ ಮಾನ್ಯತೆ ನೀಡಬೇಕು. ವೀರಗಾಸೆ, ಡೊಳ್ಳು ಕುಣಿತ, ಗೊರವರ ಕುಣಿತ, ತಮಟೆ ಮೇಳ ಸೇರಿದಂತೆ ಇತರೆ ಕಲಾ ತಂಡಗಳು ಭಾಗವಹಿಸಲಿವೆ ಎಂದು ತಿಳಿಸಿದರು. ದಸರಾ ಹಬ್ಬದ ಮೆರವಣಿಗೆ ಕುರಿತು ಸಾರ್ವಜನಿಕರು ಮಾಹಿತಿ ನೀಡಲು ವಿವಿಧೆಡೆ ಬ್ಯಾನರ್, ಫ್ಲೆಕ್ಸ್ ಮತ್ತು
ಪತ್ರಿಕಾ ಮೂಲಕ ಮಾಹಿತಿ ನೀಡಬೇಕೆಂದರು. ದಸರಾ ಹಬ್ಬದ ನಿಮಿತ್ತ ಕವಿಗೋಷ್ಠಿಯನ್ನು ಏರ್ಪಡಿಸಿದ್ದು, ಈ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ತು, ಕೋಟೆ ಅಧ್ಯಯನ ಸಮಿತಿ ಚರ್ಚಿಸಿ ದಿನಾಂಕ ನಿಗದಿಪಡಿಸಿದ ಮಾಹಿತಿ ನೀಡಲು ಸೂಚಿಸಿದರು. ದಸರಾ ಮೆರವಣಿಗೆಗೆ ಶಾಸಕರು, ಜನಪ್ರತಿನಿಧಿಗಳು, ನಗರಸಭೆ ಸದಸ್ಯರು, ಗಣ್ಯರಿಗೆ ಆಹ್ವಾನ ನೀಡಬೇಕು. ನಗರದಲ್ಲಿ ಇರುವ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಶಿಕ್ಷಕರು, ನಗರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಈ ಸಲ ಕಂಪಲ್ಸರಿ ಆಗಿ ಎಲ್ಲರೂ ನಗರಸಭೆಯ ಎಲ್ಲ ಹಿರಿಯ ಮತ್ತು ಸದಸ್ಯರು, ಎಲ್ಲ ನಗರಸಭೆ ಸದಸ್ಯರು ಮತ್ತು ನಮ್ಮ ಆಫೀಸ್ ಸಿಬ್ಬಂದಿಗಳು ಕಂಪಲ್ಸರಿ ಎಲ್ಲರೂ ಭಾಗವಹಿಸ್ತಾರೆ. ಈ ಸಲ ಸ್ಟ್ರಿಕ್ಟ್ ಆಗಿ ಅದಕ್ಕೆ ಆ ಸ್ಥಳಗಳಲ್ಲಿ ಆ ಪ್ರದೇಶದಲ್ಲಿ ಏನಾದ ಲೈಟಿನ ವ್ಯವಸ್ಥೆ ಇರಬೇಕಂತಂದು ಎಲ್ಲ ಕಡೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಎಲ್ಲ ಕಡೆನೂ ಮಾಡ್ತೀವಿ. ಏನಾಗಿದೆ, ನಮ್ಮಲ್ಲಿ 2-3 ಡೇಸು ರಿಪೇರಿ ವರ್ಕ್ ಇತ್ತು ಮೇನು ಚಿಕ್ಕಸೌಗೂರು ಮತ್ತು ರಾಂಪುರಲ್ಲಿ. ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ 2-3 ದಿನ. ಅದ್ರ ನಂತರ ಈಗ ರಿಪೇರಿ ವರ್ಕ್ ಮುಗಿದಿರೋದ್ರಿಂದ ಕಂಟಿನ್ಯೂ ಆಗಿ ಹೋಗ್ತಾ ಇದೆ, ಏನು ಸಮಸ್ಯೆ ಇಲ್ಲ. ಒಟ್ಟು ಈಗಾಗಲೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿಯಮಾನುಸಾರವಾಗಿ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಎಲ್ಲ ಸಭೆಯಲ್ಲಿ ಚರ್ಚಿಸಲಾಗಿ ಮತ್ತು ಕವಿಗೋಷ್ಠಿಯ ಕುರಿತು ಕೂಡ ಚರ್ಚಿಸಿ ಆ ಕವಿಗೋಷ್ಠಿಯನ್ನು ಜಿಲ್ಲಾ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ರಾಯಚೂರು ಕೋಟೆ ಅಧ್ಯಯನ ಸಮಿತಿ ಏನಿದೆ ಅವರು ಡಿಸ್ಕಸ್ ಮಾಡಿ ಕಳಿಸಿ ಅದನ್ನು ಒಂದು ಕಾರ್ಯಕ್ರಮದ ರೂಪುರೇಷೆಯನ್ನು ನಮ್ಮೊಂದಿಗೆ ಚರ್ಚಿಸಿ ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಸೌಲಭ್ಯವನ್ನು ನಾವು ನಗರಸಭೆ ವತಿಯಿಂದ ನಮ್ಮ ನಗರಸಭೆ ಸದಸ್ಯರು ಮತ್ತು ನಾವೆಲ್ಲ ಸೇರಿಬಿಟ್ಟು ನಾವು ನಿಮಗೆ ಕೊಡ್ತೀವಿ. ಮತ್ತು ಈ ದಸರಾ ನಾಡಹಬ್ಬ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಎಲ್ಲ ನಗರಸಭೆಯ ಸದಸ್ಯರು ಕೂಡ ಕಡ್ಡಾಯವಾಗಿ ಹಾಜರಿರಬೇಕು ಮತ್ತು ನಗರಸಭೆಯ ಸಿಬ್ಬಂದಿ ಮತ್ತು ರಾಯಚೂರಿನ ಸಾರ್ವಜನಿಕರೆಲ್ಲರೂ ಕೂಡ ಪಾಲ್ಗೊಂಡು ಕಾಯಿಸಿ ಈ ದಸರಾ ಮೆರವಣಿಗೆಯನ್ನು, ನಾಡಹಬ್ಬವನ್ನು, ವಿಜೃಂಭಣೆಯನ್ನು ಆಚರಣೆ ಮಾಡೋದಕ್ಕೆ ಯಶಸ್ವಿಗೊಳಿಸಬೇಕಂತಂದು ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಮಾಜಿ ಸದಸ್ಯರಾದ ಕೇಶಾಂತಪ್ಪ, ಜಿ ಶಿವಮೂರ್ತಿ ಹಾಗೂ ದರೂರ್ ಬಸವರಾಜ್, ಶಶಿರಾಜ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವನಬೆಂಚಿ, ಕೋಟೆ ಅಧ್ಯಯನ ಸಮಿತಿ ಅಫೀಸುಲ್ಲಾ, ಹಿರಿಯ ಸಾಹಿತಿ ದಾನಮ್ಮ, ಆಂಜನೇಯ ಚಾಲಿಬೆಂಚಿ, ರಾಮಣ್ಣ ಹವಳೆ, ಎಚ್ ಮ್ಯಾದರ್, ಶರಣಪ್ಪ ಗೋನಾಳ್, ದಂಡಪ್ಪ ಬಿರಾದರ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗಕ್ಕೆ ನೀರು ಹರಿಸಲು ಆಗ್ರಹಿಸಿ ಅನಿರ್ದಿಷ್ಟ ರಸ್ತೆ ತಡೆ ಪ್ರತಿಭಟನಾ ಮುಂದುವರೆದಿದ್ದು, ಪ್ರತಿಭಟನಾ ಸ್ಥಳಕ್ಕೆ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಹಾಗೂ ಎಸ್ಪಿ ನಿಖಿಲ್ ಬಿ ಭೇಟಿ ನೀಡಿ ಪ್ರತಿಭಟನಾಕಾರರು ಸಹಕರಿಸುವಂತೆ ಮನವಿ ಮಾಡಿದರು. ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗಕ್ಕೆ ನೀರು ಹರಿಸಲು ಆಗ್ರಹಿಸಿ ಅನಿರ್ದಿಷ್ಟ ರಸ್ತೆ ತಡೆ ಪ್ರತಿಭಟನೆ ಮುಂದುವರೆದಿದ್ದು, ಪ್ರತಿಭಟನಾ ಸ್ಥಳಕ್ಕೆ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಹಾಗೂ ಎಸ್ಪಿ ನಿಖಿಲ್ ಬಿ ಭೇಟಿ ನೀಡಿ ಪ್ರತಿಭಟನಾಕಾರರು ಸಹಕರಿಸುವಂತೆ ಮನವಿ ಮಾಡಿದರು. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಮಾತನಾಡಲು ಮುಂದಾದಾಗ ಹೋರಾಟ ಸಮಿತಿ ಕಾರ್ಯದರ್ಶಿ ಸಿದ್ದನಗೌಡ ನೆಲಹಾಳ ವಿರೋಧ ವ್ಯಕ್ತಪಡಿಸಿದ್ದರಿಂದ ಮಾತಿನ ಚಕಮಕಿ ನಡೆಯಿತು. ಪೊಲೀಸರು ಹಾಗೂ ಹೋರಾಟಗಾರರ ಮಧ್ಯೆ ಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. 7 ಮೈಲ್ ಕ್ರಾಸ್ ಬಳಿ ಪ್ರತಿಭಟನೆ ನಡೆಸುತ್ತಿದ್ದರೂ 104 ಮೈಲ್ ಗೇಜ್ ನಿರ್ವಹಣೆಯಾಗದೆ ನೀರು ಬಾರದೆ ಇರುವ ಕುರಿತು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಹೋರಾಟ ಸಮಿತಿ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್ ಹತ್ನೂರು ಮಾತನಾಡಿ, ಕಾಲುವೆ ಕೊನೆ ಭಾಗಕ್ಕೆ ನೀರು ಬರುತ್ತಿಲ್ಲ. ಅಧಿಕಾರಿಗಳು ರೈತರ ತಾಳ್ಮೆ ಪರೀಕ್ಷೆ ಮಾಡಬಾರದು. ಮೇಲ್ಭಾಗದಲ್ಲಿ ವ್ಯರ್ಥವಾಗಿ ನೀರು ಹರಿಯುತ್ತಿದೆ. ಹೆಚ್ಚುವರಿ ನೀರು ಹರಿಯುವುದನ್ನು ತಡೆಯದೆ ಹೋದರೆ ರೈತರು ಆರ್ಥಿಕ ನಷ್ಟಕ್ಕೆ ಗುರಿಯಾಗುತ್ತಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದಿದೆ. ಗುರುವಾರ ಬೆಳಗ್ಗೆವರೆಗೆ ನೀರು ಬಾರದೆ ಹೋದಲ್ಲಿ ಪುನಃ ರಸ್ತೆ ತಡೆ ಮುಂದುವರಿಸುವುದಾಗಿ ಹೇಳಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ್ವಾಮಿ ಪಾಟೀಲ್ ಮಾತನಾಡಿ, ಕಾಲುವೆ ಕೊನೆ ಭಾಗಕ್ಕೆ ನೀರು ಒದಗಿಸಲು ಸಾಧ್ಯವಾಗಿಲ್ಲ. ರೈತರ ಪರಿಸ್ಥಿತಿಯನ್ನು ಜಿಲ್ಲಾಡಳಿತ ಅರ್ಥ ಮಾಡಿಕೊಳ್ಳಬೇಕು. ಕಾಲುವೆ ವ್ಯಾಪ್ತಿಯಲ್ಲಿ ಸಂಚರಿಸಿ ನೀರು ಹರಿಸುವುದಾಗಿ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ದಾರೆ. ರಾತ್ರಿವರೆಗೆ ಕಾಯೋಣ. ನಾಳೆ ಬೆಳಗ್ಗೆ ಗೇಜ್ ನೀರು ಬಾರದೆ ಹೋದರೆ ಹೋರಾಟ ಮುಂದುವರಿಸಲಾಗುತ್ತದೆ ಎಂದರು. ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಮಾತನಾಡಿ, ಕೊನೆ ಭಾಗಕ್ಕೆ ನೀರು ಹರಿಸುವ ಕುರಿತು ನಿರಂತರ ಪ್ರಯತ್ನ ಮಾಡಲಾಗುತ್ತಿದೆ. ನೀರಾವರಿ ನಿಗಮದ ವ್ಯವಸ್ಥಾಪಕರು, ಪ್ರಾದೇಶಿಕ ಆಯುಕ್ತರಿಗೂ ಮಾಹಿತಿ ನೀಡಲಾಗಿದೆ. ಕಾಲುವೆ ವ್ಯಾಪ್ತಿಯಲ್ಲಿ ನೀರು ನಿರ್ವಹಣೆ ಸಾಧ್ಯವಾಗದೇ ಇರುವುದು ಸಮಸ್ಯೆಯಾಗಿದೆ. ರೈತರು ತಾಳ್ಮೆಯಿಂದ ಸಹಕರಿಸಲು ಮನವಿ ಮಾಡಿದರು. ಈಗಲೂ ಕಾಲುವೆ ವ್ಯಾಪ್ತಿಯಲ್ಲಿ ವೀಕ್ಷಣೆ ಮಾಡಲಾಗುತ್ತದೆ. ನೀರು ತರಲು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಮಾತನಾಡಿ, ಕೊನೆ ಭಾಗಕ್ಕೆ ನೀರು ತರಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ. ರೈತರು ಜಿಲ್ಲಾಡಳಿತದೊಂದಿಗೆ ಸಹಕರಿಸಬೇಕು. ರಸ್ತೆ ತಡೆ ಮಾಡದೆ ಸಹಕರಿಸುವಂತೆ ಮನವಿ ಮಾಡಿದರು. ಕಾಲುವೆ ವ್ಯಾಪ್ತಿಯಲ್ಲಿ ಮೈಲ್ 47ರವರೆಗೆ ಪರಿಶೀಲಿಸಲಾಗುತ್ತದೆ. ಗೇಜ್ ಹೆಚ್ಚಿಸಲು ಸಮಯ ಬೇಕು. ಸಹಕರಿಸುವಂತೆ ಮನವಿ ಮಾಡಿದರು.
ನಂತರ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಮಾತನಾಡಲು ಮುಂದಾಗುತ್ತಿದ್ದಂತೆ ಸಿದ್ದನಗೌಡ ನೆಲೆಹಾಳ ವಿರೋಧ ವ್ಯಕ್ತಪಡಿಸಿ ಕೊನೆ ಭಾಗಕ್ಕೆ ನೀರೇ ಬಂದಿಲ್ಲ, ರೈತರು ಹೋರಾಟ ಮಾಡಿದಾಗ ಭರವಸೆ ನೀಡಲಾಗುತ್ತದೆ ಎಂದು ತಾಡಿದರು. ಇಷ್ಟು ದಿನ ನಮ್ಮನ್ನ ಯಾವತ್ತೂ ಬಿಟ್ಟು ಹೋಗಿಲ್ಲ. ನಾನು ಅದಂತೂ ರೈತರ ಮೇಲೆ ನನಗೆ ಆ ವಿಶ್ವಾಸ ಇದೆ. ನಾವು ಹೇಳಿರೋ ಒಂದು ಮಾತನ್ನು ಯಾವತ್ತೂ ನೀವು ತೆಗೆದಾಕಿ ಹೋಗಿಲ್ಲ. ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ವಿಶ್ವಾಸ ಇಟ್ಟಿದ್ದೀರಾ. ಇವಾಗ ನಾವು 3 ಜನ ಬಂದಿದ್ದೀವಿ. ಅದಕ್ಕಂತಾನೆ ನಾವು 3 ಜನ ಕಾಲುವೆ ಮೇಲೆ ಇಲ್ಲಿಂದ ಹಿಡಿದು 47 ತನಕನೂ ಹೋಗ್ತಾ ಇದೀವಿ. ಅದಕ್ಕೆ ನಮಗೆ ಬಂದೋಬಸ್ತ್ ಮಾಡೋದಕ್ಕೆ ಸ್ವಲ್ಪ ಕೋಆಪರೇಷನ್ ಮಾಡಿ ಅಂತ ಹೇಳ್ತಾ, ನೀವಿಲ್ಲಿ ನಾವು ಹೋಗಿ ಬರೋ ತನಕ ನೀವಿಲ್ಲಿ ಕೂತಿದ್ರೆ ನಮಗೆ ಈಸಿ ಆಗುತ್ತೆ ಕೆಲಸ ಮಾಡೋದು. ಇದು ನಮ್ಮ ಮನವಿ, ನಮ್ಮ ಜಿಲ್ಲಾಡಳಿತದಿಂದ. ಪ್ರತಿಭಟನೆಯಲ್ಲಿ ಶರಣಪ್ಪ ಕಲ್ಮಲ, ಅಮರೇಶ್ ಪಾಟೀಲ್, ಸಂಗಮೇಶ್ ಸೇರಿದಂತೆ 104 ಕೆಳಭಾಗದ ರೈತರು, ಮುಖಂಡರುಗಳು ಭಾಗವಹಿಸಿದರು. ತಾಲೂಕಿನ ಬಿಜನಗೆರೆ ಗ್ರಾಮದಲ್ಲಿ ಸರ್ವೆ ನಂಬರ್ 88/1/2/3 ಮತ್ತು 71ರಲ್ಲಿರುವ 25 ಎಕರೆ 7 ಗುಂಟೆ ಜಮೀನು ಪಿತ್ರಾರ್ಜಿತ ಆಸ್ತಿಯಾಗಿದ್ದು, ಈರೇ ಬಲ್ಲಪ್ಪ ಹಾಗೂ ಅವರ ಕುಟುಂಬದವರು ದೌರ್ಜನ್ಯ ಎಸಗಿ ನ್ಯಾಯಾಲಯ ಆದೇಶವನ್ನು ಪಾಲಿಸದೆ ಗೂಂಡಾಗಿರಿ ಪ್ರದರ್ಶಿಸುತ್ತಿದ್ದಾರೆ ಎಂದು ನರಸಪ್ಪ ಆರೋಪಿಸಿದರು. ತಾಲೂಕಿನ ಬಿಜನಗೆರೆ ಗ್ರಾಮದ ಸರ್ವೆ ನಂಬರ್ 88/1/2/3 ಮತ್ತು 71ರಲ್ಲಿ ಇರುವ 25 ಎಕರೆ 7 ಗುಂಟೆ ಜಮೀನು ಪಿತ್ರಾರ್ಜಿತ ಆಸ್ತಿಯಾಗಿದ್ದು, ಹಿರೇಬಲ್ಲಪ್ಪ ಹಾಗೂ ಅವರ ಕುಟುಂಬದವರು ದೌರ್ಜನ್ಯ ಎಸಗಿ ನ್ಯಾಯಾಲಯ ಆದೇಶವನ್ನು ಪಾಲಿಸದೆ ಗೂಂಡಾಗಿರಿ ಪ್ರದರ್ಶಿಸುತ್ತಿದ್ದಾರೆ ಎಂದು ನರಸಪ್ಪ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನರಸಪ್ಪ, ನರಸಮ್ಮ, ನರಸಿಂಹಲು ಹೆಸರಿನಲ್ಲಿ ಇರುವ ಜಮೀನಿನಲ್ಲಿ 8-10 ಎಕರೆ ಮಾತ್ರ ಉಳುಮೆ ಮಾಡುತ್ತಿದ್ದೇವೆ. ಉಳಿದ ಜಮೀನು ನರಸಪ್ಪ, ಆಂಜನೇಯ, ಧರ್ಮಯ್ಯ, ತಿಮ್ಮಪ್ಪ, ಈರೇಶ್ ಇವರು ದೌರ್ಜನ್ಯದಿಂದ ಕಬ್ಜೆ ತೆಗೆದುಕೊಂಡಿದ್ದಾರೆ. ಆಸ್ತಿ ಸ್ವಾಧೀನಕ್ಕಾಗಿ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದೆ. ನ್ಯಾಯಾಲಯ ತೀರ್ಪು ಸಹ ನೀಡಿದೆ. ನ್ಯಾಯಾಲಯದ ಆದೇಶವನ್ನು ಯರಗೇರ ಪೊಲೀಸರಿಗೆ ತಿಳಿಸಲಾಗಿದೆ. ಆದರೂ ಕಬ್ಜಾ ಕೊಡಿಸುತ್ತಿಲ್ಲ. ಕಲಬುರಗಿ ಹೈಕೋರ್ಟ್ನಲ್ಲಿ ದೂರು ದಾಖಲಿಸಿದ್ದರಿಂದ ಸರ್ವೆ ಮಾಡಲು ಆದೇಶ ನೀಡಲಾಗಿದೆ. ಭೂಮಾಪನ ಅಧಿಕಾರಿಗಳು ಸರ್ವೆ ಮಾಡುತ್ತಿಲ್ಲ. ಸರ್ವೆ ಮಾಡಲು ಬರುವ ಅಧಿಕಾರಿ ಮೇಲೆ ರಾಜಕೀಯ ಪ್ರಭಾವ ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ. ಅವರೇ ರಾಯಚೂರಿನಿಂದ ಗುಂಡಾಗಳನ್ನು ಕರೆಯಿಸಿ ಬೆದರಿಸುತ್ತಿದ್ದಾರೆ. ಸುಳ್ಳು ಆರೋಪಗಳನ್ನು ಮಾಡಿ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಕೂಡಲೇ ಪೊಲೀಸರು ಈರೇಶ್ ಕುಟುಂಬದ ದೌರ್ಜನ್ಯ ತಡೆದು ರಕ್ಷಣೆ ನೀಡಬೇಕೆಂದು ಮನವಿ ಮಾಡಿದರು. ಕೋರ್ಟ್ ಆರ್ಡರ್ ಇದೆ ಸರ್. 2011ರಲ್ಲಿ ಕೋರ್ಟ್ ಆದೇಶ ಆಗಿದೆ ಸರ್, ಬಿಟ್ಕೊಡ್ಬೇಕಂತೇಳಿ. 2011ರಲ್ಲಿ ಆದೇಶ ಆದ್ರೂ ಬಿಟ್ಟಿಲ್ಲ ಸರ್. ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಸರ್ ಪೊಲೀಸರು. ಇವರು 20 ವರ್ಷದಿಂದ 15-20 ವರ್ಷದಿಂದ ಇದೇ ಮಾಡ್ಕೊಂತ 8 ಎಕರೆ ಹೊಲ ಮಾರ್ಕೊಂಡ್ರು ಸರ್. 8 ಎಕರೆ ಹೊಲ ಮಾರಿ ಇದಕ್ಕೆ ಇಟ್ಟರು ಸರ್. ಆದ್ರೂ ಏನು ಆಗ್ತಾ ಇಲ್ಲ ಸರ್. ಅವ್ರ ಹೆಸರು 1950ರಿಂದ ಇಲ್ಲಿವರೆಗೆ ಒಂದು ಅವ್ರ ಹೆಸರು ಇಲ್ಲ ಸರ್. ಯಾರು ಮಾಡಿದ್ರು ಸರ್? ನೀವೇ ಹೇಳಿದ್ರಲ್ಲಿ ಈಗ ಮಾಡಿದ್ರು ಸರ್. 2016 ಆಗಿದೆ ಸರ್. 2016 ಅಂದ್ರೆ ಏನು ಒಂದು ಹೆಸರು ಇಲ್ಲ ಸರ್. ಪ್ರಾಣಿ ಹೆಸರು ಇವ್ರ ಹೆಸರು ಸರ್. ಪ್ರಾಣಿ ಇವ್ರ ಹೆಸರು. ಸರ್ಕಾರ ಸೇವೆಯಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಆದ ಸರ್. ಅವ್ರು ಸುಮ್ಮನೆ ಅವ್ರ ಮೇಲೆ ಆರೋಪ ಹೊರಿಸಕತ್ತಾರ ಸರ್. ಸುಳ್ಳು ಸರ್. ಅವ್ರ ಮೇಲೆ ಆರೋಪ ಹೊರಿಸ್ಬೇಕಾದ್ರೆ ಏನೇನು ಎವಿಡೆನ್ಸ್ ಇರ್ಬೇಕಲ್ಲ ಸರ್. ಸಾಕ್ಷಿ ಆಧಾರಗಳು ಇದ್ರೆ ಹೇಳ್ಬೇಕಲ್ಲ ಸರ್. ಸುಮ್ಮನೆ ಹಿಂಗೆಲ್ಲ ಮಾಡಕತ್ತಾರ ಸರ್. ನಮ್ಮ ಮೇಲೆ ಬೆದರಿಕೆ ಆಗ್ತಕ್ಕತ್ತಾರ ಸರ್. ಅವ್ರು ಮತ್ತೆ ಇವ್ರಿಗೆ ಸ್ವಲ್ಪ ಸಲಹೆ ಮಾಡಿದ್ರೆ ಏನಾರ ಮುಂದೆ ಬಿಡಿಸ್ಕೊಳ್ಳೋಕೆ ದಾರಿ ಆಗ್ತದೆ ಅಂತೇಳಿ ಇವ್ರು ಅಡ್ಡ ಬರಬಾರ್ದು ಅಂತೇಳಿ 50-60 ಗಾಡಿ ಕರ್ಸ್ತಾರೆ ಸರ್ ರಾಯಚೂರಲ್ಲಿ. ಈ ಸಂದರ್ಭದಲ್ಲಿ ನರಸಪ್ಪ, ನರಸಿಂಹಲು, ತಿಮ್ಲಮ್ಮ, ನರಸಪ್ಪ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ದದ್ದಲ್ ಬಸನಗೌಡ ಅವರು ಗಣೇಕಲ್ ಜಲಾಶಯಕ್ಕೆ ಭೇಟಿ ನೀಡಿ ನೀರಿನ ಮಟ್ಟ ಪರಿಶೀಲನೆ ನಡೆಸಿದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಸನಗೌಡ ದದ್ದಲ್ ಅವರು ಗಣೇಕಲ್ ಜಲಾಶಯಕ್ಕೆ ಭೇಟಿ ನೀಡಿ ನೀರಿನ ಮಟ್ಟ ಪರಿಶೀಲನೆ ನಡೆಸಿದರು. ರಾಯಚೂರು ಕೆಳಭಾಗದ 108ರಲ್ಲಿ ಇರುವ ಬಂಗಾರಪ್ಪ ಕೆರೆ 0.75 ಟಿಎಂಸಿ ಸಾಮರ್ಥ್ಯ ಇರುವ ಬಂಗಾರಪ್ಪ ಕೆರೆ 2 ತಿಂಗಳಿನಿಂದ ಭರ್ತಿ ಮಾಡಲು ಆಗುತ್ತಿಲ್ಲ. ಈ ಹಿಂದೆ 15 ಫೀಟ್ ನೀರು ಸಂಗ್ರಹವಾಗಿತ್ತು. ಅದನ್ನು ಕುಡಿಯುವ ನೀರಿಗಾಗಿ ಒಂದು ಬಾರಿ ಸ್ವಲ್ಪ ನೀರು ಲಭ್ಯವಾಗಿದ್ದು ಬಿಟ್ರೆ ಈಗ ಇಲ್ಲಿಯವರೆಗೂ ಕೆಳಭಾಗಕ್ಕೆ ನೀರು ಬರುತ್ತಿಲ್ಲ. ಕೆಳಭಾಗದ ರೈತರು ಈಗಾಗಲೇ ಹೋರಾಟ ಮಾಡುತ್ತಿದ್ದಾರೆ. ನಾವು ಜನಪ್ರತಿನಿಧಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರನ್ನು ಮತ್ತು ನೀರಾವರಿ ಸಚಿವರ ಗಮನಕ್ಕೆ ನಿನ್ನೆ ಬೆಂಗಳೂರಿನಲ್ಲಿ ಭೇಟಿಯಾಗಿ ಈ ಬಗ್ಗೆ ಚರ್ಚಿಸಲಾಗಿತ್ತು. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ನೇತೃತ್ವದಲ್ಲಿ ಶಾಸಕರ ನಿಯೋಗ ಭೇಟಿಯಾಗಿ ಈ ಕುರಿತು ಚರ್ಚಿಸಲಾಯಿತು.
ಆದರೂ ಕೂಡ ಕೆಳಭಾಗದ ರೈತರಿಗೆ ಇನ್ನೂ ನೀರು ಲಭ್ಯವಾಗಿಲ್ಲ. ಆದ್ದರಿಂದ ಇಂದು ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಕುಮಾರ್ ಮತ್ತು ನೀರಾವರಿ ಇಲಾಖೆಯ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಇಂದು 104 ಇಂದು 47 ಮೈಲ್ರ ವರೆಗೆ ಕಾಲುವೆ ವೀಕ್ಷಣೆ ಮಾಡಿ ಎಲ್ಲಿ ಲೋಪಗಳಿವೆ, ಎಲ್ಲಿ ಗೇಜ್ ಮೇಂಟೈನ್ ಮಾಡದೆ ಇರೋ ಕಡೆ ಅಗತ್ಯಕ್ಕೆ ತಕ್ಕಂತೆ ಗೇಜ್ ಮೇಂಟೈನ್ ಮಾಡಿ ನಮ್ಮ ಕೆಳಭಾಗದ ರೈತರಿಗೆ ನೀರು ಒದಗಿಸಲಾಗುತ್ತದೆ. ಸಂಪೂರ್ಣವಾಗಿ ಕೆಳಭಾಗದ ರೈತರಿಗೆ ನೀರು ಲಭ್ಯವಾಗುವವರೆಗೂ ನೀರು ಹರಿಸಬೇಕು ಎಂದು ಬಸನಗೌಡ ದದ್ದಲ್ ಅವರು ಮನವಿ ಮಾಡಿದರು. ಮತ್ತೆ ನಿನ್ನೆ ಕೆನಲ್ಗೆ ಏನಿತ್ತು 7:30 50-60 ಇಡ್ತಿದ್ರು. ಕಡಿಮೆ ಮಾಡಿಸಿದ್ರು ಸರ್. 60 ಕೊಡ್ತಿದ್ರು, 60-55 ಕೊಡ್ತಿದ್ರು. ನಾವು 45 ಕಟ್ಕಲ್ ಮಾಡಿಸಿದ್ವಿ. ನೀನ್ ಹೆಂಗ್ ಸಾಧ್ಯ ಅಂತ ಹೇಳು. ನಾವು ಇನ್ನೇ ಎದುರು ಪರಿಸ್ಥಿತಿ ಆಪರೇಟ್ ಮಾಡಬೇಕು. ಚೈನಾಗಿ ಲಾಕ್ ಹಾಕುವ ಅದಾಕಿ ಬರೀ ಗಿಳಿಪಾಟಿ ಹೇಳ್ತಿದ್ರಿ. ನೀವು ಎಂದಿದ್ದೆ ನಿಮ್ಮ ಮಕ್ಕ ನೋಡಿ ಹೇಳ್ತಾನೆ ಗ್ಯಾಂಗ್ ಮ್ಯಾನ್. ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ಅಸಾಧ್ಯದ ಬಾನರ್ಗಳು ಅವ್ರ ಹತ್ರ ಓಪನ್ ಇಟ್ರ ಅವಾಗ ನೀರು ಕೋದಿದ್ದು ಕೆನಾಲ ಕಾಣ್ತಾವಲ್ಲ, ಬರ್ತೀವಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಿಂಧನೂರು ಶಾಸಕರಾದ ಹಂಪನಗೌಡ ಬಾದರ್ಲಿ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ನೀರಾವರಿ ಇಲಾಖೆಯ ಅಧಿಕಾರಿಗಳು, ಕೃಷಿ ಇಲಾಖೆಯ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ಮುಖಂಡರುಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ. ಕಡಿಮೆ ಡೌನ್ ಪೇಮೆಂಟ್ 6,999 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ 1,000 ರೂಪಾಯಿಗಳವರೆಗೆ ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್. ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ 5,000 ರೂಪಾಯಿ ಮತ್ತು ಎಕ್ಸ್ಚೇಂಜ್ ಬೋನಸ್ 2,000 ರೂಪಾಯಿ. ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು. ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ. ಕಡಿಮೆ ಡೌನ್ ಪೇಮೆಂಟ್ 6,999 ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ವಿತರಕರಿಂದ ಹಬ್ಬದ ಕೊಡುಗೆಗಳು ಒಂದು ಗಾಡಿ ಕವರ್ ಮತ್ತು ಹೆಲ್ಮೆಟ್ ಅಥವಾ 1,000 ರೂಪಾಯಿಗಳವರೆಗೆ ಆನ್ ರೋಡ್ ಬೆಲೆಯಲ್ಲಿ ಕ್ಯಾಶ್ ಡಿಸ್ಕೌಂಟ್. ಅಪಾಚಿ ವಾಹನದ ಮೇಲೆ ವಿಶೇಷ ಡಿಸ್ಕೌಂಟ್ 5,000 ರೂಪಾಯಿ ಮತ್ತು ಎಕ್ಸ್ಚೇಂಜ್ ಬೋನಸ್ 2,000 ರೂಪಾಯಿ. ಇಂದಿ ಭೇಟಿ ನೀಡಿ ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ಕರೆ ಮಾಡಿ 9980695766. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಮನುಷ್ಯನ ಕನಸು ಮನೆ. ಆ ಮನೆ ಒಳ್ಳೆ ಕ್ವಾಲಿಟಿಯಲ್ಲಿ ಕಮ್ಮಿ ರೇಟಲ್ಲಿ ಫುಲ್ ಸ್ಪೇಷಿಯಸ್ ಆಗಿ ಸಿಕ್ಕರೆ ಹೆಂಗಿರ್ತದ ಅಂತ ಇವತ್ತು ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಬರ್ರಿ. ರಾಯಲ್ ಮಂದಿ, ರಾಯಚೂರ್ ಮಂದಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 30-40 ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳು ಕಟ್ಟಾರ ನೋಡ್ರಿ. ಹಾಲ್ ಎಲ್ಲ ಸ್ಪೇಷಿಯಸ್ ಆಗಿ ವಿತ್ ಸೆಮಿ ಫರ್ನಿಚರ್, POP ಎಲ್ಲ ರೆಡಿ ಆವ. ಕಿಚನ್ ನೋಡ್ತೀರಿ ಎಷ್ಟು ದೊಡ್ಡದಾದ, ಹಂಗೆ ಪೂಜಾ ಮನೆನೂ ಅಲ್ಟಿಮೇಟ್ ಕಟ್ಟಾರ. ಅಂಡ್ ಫ್ಲೋರಿಂಗ್ ಬಗ್ಗೆ ಹೇಳದ್ ಮರ್ತೋದೆ, ಎಂಟೈರ್ ಮನೆನೂ ಗ್ರಾನೈಟ್ ಫ್ಲೋರಿಂಗ್ ನೋಡ್ರಿ. ಇದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್. ಬಾತ್ರೂಮ್ನಾಗ ಟೈಲ್ಸ್ ಎಲ್ಲ ರೆಡಿ ಆದ. ಆಲ್ಸೋ ಇದು ಗೆಸ್ಟ್ ಬೆಡ್ರೂಮ್. ಇದ್ರಾಗ ಬಾತ್ರೂಮ್ ಇರಲ್ಲ, ಸೊ ಬಾಜುನೇ ನಿಮ್ಗೆ ಒಂದು ಕಾಮನ್ ಬಾತ್ರೂಮ್ ಸಿಗ್ತದ. ಇಲ್ಲಿನೂ ಟೈಲ್ಸ್ ಅಂಡ್ ಎವ್ರಿಥಿಂಗ್ ಇಸ್ ರೆಡಿ. ಸ್ವಂತ ಮನೆ ಇರೋದೇ ನಿಮ್ ಡ್ರೀಮ್ ಆಗಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಬೈ ಎ ಹೌಸ್. ಇವ್ರ ಹತ್ರ ಹೋಮ್ ಲೋನ್ ಫೆಸಿಲಿಟಿನೂ ಅವೈಲೇಬಲ್ ಇದೆ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರಿಗೆ ಕಾಲ್ ಮಾಡ್ರಿ, ಈ ಮನೆನ ಸ್ವಂತ ಮಾಡಿ. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್,
ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. KTB Jewel Palace, Gold, Diamond, Silver, Trust of more than 100 years. Buy any gold jewelry at not more than 12.9% VA. Compare and buy. 0% making charges. New collections available in all varieties. We won't let you waste money on high making charges. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9888024095, 9880240956, 8892589596. ಬಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಸಿಟಿ 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ.
Visit beside Ganj Kalyana Mandap, Ganj Road. ಸುಮಾರು ವರ್ಷಗಳಿಂದ ಆಯುರ್ವೇದಿಕ್ ಕ್ಯಾಂಪ್ಗಳನ್ನು ಮಾಡಿಕೊಂಡು ಬಂದಿರುವಂತಹ ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ತಲೆನೋವು, ಬೆನ್ನು ನೋವು, ಹಲ್ಲು ನೋವು, ಕಿಡ್ನಿ ಸಮಸ್ಯೆ, ಕಾಮಲೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಎಷ್ಟೋ ಜನರು ಇವರ ಬಳಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಅದರಲ್ಲಿ ನಮ್ಮ ಡಾಕ್ಟರ್ ಮೌಲಾನಾ ಸಾಹೇಬರು ಕಡಪಲ್ಲಿ ಬಂದು ಆಂಧ್ರಪ್ರದೇಶ ಬಂದು ಇವತ್ತು ಸುಮಾರು ಸಾವಿರಾರು ಜನರಿಗೆ ಒಂದು ಒಳ್ಳೆಯ ಒಂದು ಆರೋಗ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಒಂದು ಇದಕ್ಕೆ ಔಷಧ ಉಪಯುಕ್ತವಾಗಿದೆ. ಒಂದು ಸರ್ವಿಸನ್ನು ಭಾಳಷ್ಟು ಜನ ತಗೊಂಡ್ರೆ ಭಾಳಷ್ಟು ಅನುಕೂಲ ಆಗಿದೆ. ಆಮೇಲೆ ಇವರ ಒಂದು ದರ ಏನಿದೆ ಔಷಧದ ರೇಟ್ ಭಾಳ ಕಡಿಮೆ ಇದೆ. ನಾನು ಒಂದು ವಿನಂತಿ ಮಾಡ್ತಾ ಇದ್ದೀನಿ ಸಾರ್ವಜನಿಕರಲ್ಲಿ, ಇವರ ಒಂದು ಸೇವೆಯನ್ನು ತಪ್ಪದೆ ಯಾರ್ಯಾರು ಒಂದು ಯಾವುದೇ ರೋಗದಿಂದ ನಡುತ್ತಾ ಇದ್ದಾರೆ ಅವರು ತಗೊಳ್ಳೇಬೇಕಂತೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ಮೌಲಾನಾ ಹಕೀಂ ಸಾಬ್, ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್. ಮೊಬೈಲ್ 8861698288. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದೇವದುರ್ಗ ಎಪಿಎಂಸಿ 57 ನಿವೇಶನ ಹಂಚಿಕೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು, ಹಿಂದಿನ ಎಪಿಎಂಸಿ ಕಾರ್ಯದರ್ಶಿ ರಂಗನಾಥ್ ಹಾಗೂ ಎಪಿಎಂಸಿ ನಿರ್ದೇಶಕರನ್ನು ಅಮಾನತುಗೊಳಿಸಿ ತನಿಖೆ ನಡೆಸಬೇಕೆಂದು ಆರ್ಟಿಐ ಕಾರ್ಯಕರ್ತ ಅಳ್ಳಪ್ಪ ಅಮರಾಪುರ ಆರೋಪಿಸಿದರು. ದೇವದುರ್ಗ ಎಪಿಎಂಸಿ 57 ನಿವೇಶನ ಹಂಚಿಕೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು, ಹಿಂದಿನ ಎಪಿಎಂಸಿ ಕಾರ್ಯದರ್ಶಿ ರಂಗನಾಥ ಹಾಗೂ ಎಪಿಎಂಸಿ ನಿರ್ದೇಶಕರನ್ನು ಅಮಾನತುಗೊಳಿಸಿ ತನಿಖೆ ನಡೆಸಬೇಕೆಂದು ಆರ್ಟಿಐ ಕಾರ್ಯಕರ್ತ ಅಳ್ಳಪ್ಪ ಅಮರಾಪುರ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಚುನಾವಣಾ ಸಂದರ್ಭದಲ್ಲಿ ನಿವೇಶನಗಳನ್ನು ಲೀಸ್ ಕಮ್ ಸೇಲ್ ಮೇಲೆ ಮಾರಾಟ ಮಾಡಲಾಗಿದೆ. ಎಪಿಎಂಸಿ ಸುತ್ತಮುತ್ತ 12 ರಿಂದ 15 ಲಕ್ಷ ರೂಪಾಯಿಗಳಿಗೆ 30 ರಿಂದ 40 ನಿವೇಶನ ಮಾರಾಟವಾಗುತ್ತಿದ್ದರೆ, ಎಪಿಎಂಸಿ ನಿವೇಶನಗಳನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡಿ ಲಕ್ಷಾಂತರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸರಿಸುಮಾರು 10 ರಿಂದ 15 ಕೋಟಿ ರೂಪಾಯಿ ಹಣವನ್ನು ಅವ್ಯವಹಾರ ಮಾಡಿದ್ದು ತನಿಖೆ ನಡೆಸಬೇಕೆಂದರು. ಸರ್ಕಾರಕ್ಕೆ ವಂಚಿಸಿ ಹಣ ಮಾಡಿರುವ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು. ನಿವೇಶನ ಹಂಚಿಕೆ ನಿಯಮಗಳನ್ನು ಸಹ ಪಾಲಿಸಿಲ್ಲ. ಒಂದೇ ಕುಟುಂಬಕ್ಕೆ 2-3 ನಿವೇಶನ ನೀಡಲಾಗಿದೆ. 15 ಲಕ್ಷ ಬೆಲೆ ಬಾಳುವ ನಿವೇಶನವನ್ನು 3,40,000ದಲ್ಲಿ ಮಾರಾಟ ಮಾಡಿ ಸರ್ಕಾರಕ್ಕೆ ವಂಚಿಸಲಾಗಿದೆ. ಪ್ರಕಾಶ್ ಬಾಬು ತಂದೆ ವೆಂಕಟರಾವ್ ತಂದೆ ವೆಂಕಯ್ಯ ಎಂಬ ತಂದೆ ಮಗನಿಗೆ ನಿವೇಶನ ಮಾರಾಟ ಮಾಡಲಾಗಿದೆ. ರಸೂಲ್ ಸಾಬ್ ತಂದೆ ಶೇಖ್ ಸಾಬ್ ಹಿಂದೂಸ್ತಾನ್ ಏಜೆನ್ಸಿ ಮತ್ತು ಹಿಂದೂಸ್ತಾನ್ ಟೇಲರ್ ಒಂದೇ ಕುಟುಂಬದವರಿಗೆ ನೀಡಲಾಗಿದೆ. ಗಗನ್ ಪಾಟೀಲ್ ಟ್ರೇಡರ್ಸ್, ಉಮೇಶ್ ಪಾಟೀಲ್, ಮಾಣಿಕ್ ರೆಡ್ಡಿ ಹಾಗೂ ಉಮೇಶ್ ಪಾಟೀಲ್ ಪತ್ನಿ ಶ್ರೀದೇವಿ ಹೆಸರಿನಲ್ಲಿ ಅಂಬಿಕಾ ತಂದೆ ಮಾಣಿಕ್ ರೆಡ್ಡಿ ಎಂಬುವರು ಒಂದೇ ಕುಟುಂಬದ 3 ನಿವೇಶನ ಹಂಚಿಕೆ ಮಾಡಲಾಗಿದೆ. ರಂಗಮ್ಮ ಗಂಡ ಚನ್ನಬಸವ, ಯಲ್ಲಮ್ಮ ಗಂಡ ಚನ್ನಬಸವ ಎಂಬುವರಿಗೆ ನಿವೇಶನ ಹಂಚಿಕೆ ಮಾಡಲಾಗಿದೆ. ಎಪಿಎಂಸಿ ನಿವೇಶನ ಹಂಚಿಕೆಯಲ್ಲಿ ಭಾರಿ ಅವ್ಯವಹಾರ ನಡೆದಿದ್ದು, ಕೂಡಲೇ ತನಿಖೆಗೆ ಆದೇಶಿಸಬೇಕು. ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು. ಅಕ್ರಮ ನಿವೇಶನ ಹಂಚಿಕೆ ಕುರಿತು ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ಹೇಳಿದರು. ದೇವದುರ್ಗ ಪಟ್ಟಣದಲ್ಲಿ ಇರುವ ಎಪಿಎಂಸಿ ಇಲ್ಲಿ ಖಾಲಿ ನಿವೇಶನಗಳ ಹಂಚಿಕೆಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ. ದಿನಾಂಕ 18/3/2023 ದೇವದುರ್ಗ ಇಂಟರ್ನಲ್ ಸೆಕ್ರೆಟರಿ ಎಪಿಎಂಸಿ ದೇವದುರ್ಗ ಮತ್ತು ಡೈರೆಕ್ಟರ್ ಅಗ್ರಿಕಲ್ಚರ್ ಪ್ರೊಡ್ಯೂಸರ್ ಮಾರ್ಕೆಟಿಂಗ್ ಕಮಿಟಿ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬೆಂಗಳೂರು ಇವರೆಲ್ಲರೂ ಸೇರಿ ಚುನಾವಣೆ ಸಮಯದಲ್ಲಿ 2009-10ರಲ್ಲಿ 80 ನಿವೇಶನಗಳನ್ನ ಇವರು ವರ್ತಕರಿಗೆ ಹಂಚಿದ್ರು. ಅಲ್ಲಿಂದ 2023ವರೆಗೂ ಯಾವುದೇ ಒಂದು ಖಾಲಿ ನಿವೇಶನಗಳನ್ನು ಹಂಚಲಿಲ್ಲ. ದಿಢೀರನೆ ಎಲೆಕ್ಷನ್ ಮೂವ್ಮೆಂಟ್ನಲ್ಲಿ ಇವರು ಎಪಿಎಂಸಿಯಲ್ಲಿರುವ 57 ಖಾಲಿ ನಿವೇಶನಗಳನ್ನ ಪೇಟೆ ವರ್ತಕರಿಗೆ ಹಂಚಿದ್ರು. ಇಲ್ಲಿ ಕಾನೂನು ನಿಯಮಗಳನ್ನು ಪಾಲನೆ ಮಾಡಬೇಕಾಗಿತ್ತು. ಈ ಆಯ್ಕೆಯಾದ 1 ರಿಂದ 57 ಫಲಾನುಭವಿಗಳು ಇವರು ವ್ಯಾಪಾರಸ್ಥರಲ್ಲ, ಕೇವಲ ಕಡಿಮೆ ದರದಲ್ಲಿ ಪ್ಲಾಟ್ ಸಿಗ್ತಾ ಅನ್ನೋ ಉದ್ದೇಶದಿಂದ ಇವರು ಸರ್ಕಾರದಿಂದ ಲೈಸೆನ್ಸ್ ಪಡೆದು ಅರ್ಜಿ ಹಾಕಿದ್ದಾರೆ. 2019-20, 2021
21-22 ಸಾಲಿನಲ್ಲಿ 3 ವರ್ಷ ಟ್ಯಾಕ್ಸ್ ಕಟ್ಟಿದವರಿಗೆ ಪ್ಲಾಟ್ಗಳನ್ನು ಕೊಡಬೇಕು ಮತ್ತು ನಿಜವಾದ ವ್ಯಾಪಾರಸ್ಥರಿಗೆ ಪ್ಲಾಟ್ ಕೊಡಬೇಕು. ಈ ಕಾನೂನು ನಿಯಮಗಳನ್ನ ಇವರು ಸೆಕ್ರೆಟರಿ ಅವರಾಗಲಿ ಮತ್ತು ಡೈರೆಕ್ಟರ್ ಬೆಂಗಳೂರು ಯಾರು ಇದನ್ನ ಪಾಲನೆ ಮಾಡಲಿಲ್ಲ. ಇವತ್ತ ದೇವದುರ್ಗ APMCಯಲ್ಲಿ ಹಿಂದುಗಡೆ ಇರುವಂತಹ ಪ್ಲಾಟ್ 15ರಿಂದ 12ರಿಂದ 15 ಲಕ್ಷಗಳವರೆಗೆ ಮಾರ್ತಾ ಇದೆ. ಆದರೆ APMCಯಲ್ಲಿರುವ ಪ್ಲಾಟ್ಗಳು ಒಂದು 35-40 3,60,000 ಮಾರ್ಗ ಪರ್ ಸ್ಕ್ವೇರ್ ಫೀಟ್ 300 ದರದಲ್ಲಿ ಮಾರ್ಗ. ಇವತ್ತ APMC ಹಿಂದುಗಡೆ ಇರುವಂತ ಗೃಹ ಬಳಕೆ ಉಪಯೋಗಿಸುವಂತ ಪ್ಲಾಟ್ 12ರಿಂದ 15 ಲಕ್ಷ ಬರ್ತದೆ. ಸರ್ಕಾರಕ್ಕೆ ಸೇರಬೇಕಾದಂತ ಹಣ 10 ಕೋಟಿಯಿಂದ 15 ಕೋಟಿ ಇವತ್ತ ಇಂದಿನ ಸೆಕ್ರೆಟರಿ APMC ದೇವದುರ್ಗ ಮತ್ತು ಡೈರೆಕ್ಟರ್ ಕೃಷಿ ಉತ್ಪನ್ನ ಮಾರ್ಕೆಟ್ ಅವರು ಹಗಲು ದಂಡೆ ಮಾಡ್ಯಾರಂತೆ ನಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತೀನಿ. ಇವತ್ತ ಪರ್ ಸ್ಕ್ವೇರ್ ಮೀಟರ್ಗೆ 300 ದರ ಇಲ್ಲ ಸರ್. ಇವತ್ತು 1200 ಇದೆ ದೇವದುರ್ಗದಲ್ಲಿ. ಒಂದು 30/40 ಪ್ಲಾಟ್ 12ರಿಂದ 15 ಲಕ್ಷ ಬರ್ತದ. ಇವ್ರು ಬರೀ 300 ರೂಪಾಯಿದಾಗ ಕೊಟ್ಟರು. ಚುನಾವಣೆ ವೇಳೆಯಲ್ಲಿ ಯಾರ ಗಮನಕ್ಕೆ ತರದೆ ಸರ್ ಅಲ್ಲಿ ಲಿಸ್ಟ್ ಇದೆ. 1 ತಿಂಗಳ ಲೈಸೆನ್ಸ್ ಪಡೆದವ್ರಿಗೆ ಕೊಟ್ರ, 1 ತಿಂಗಳಿಂದ ಲೈಸೆನ್ಸ್ ಪಡೆದವ್ರಿಗೆ ಕೊಟ್ರ. ಕಾನೂನು ಏನ್ ಹೇಳ್ತದ 19-20ರಿಂದ 21-22 ಸಾವಿರ 3 ವರ್ಷ ಟ್ಯಾಕ್ಸ್ ಕಟ್ಟಿದವರಿಗೆ ಪ್ಲಾಟ್ ಕೊಡ್ಬೇಕಂತಾರೆ. ಇವರು ಬರೀ ಲೈಸೆನ್ಸ್ ಸಲುವಾಗಿ 1 ತಿಂಗಳಿಂದ ಪಡೆದಂತ ಲೈಸೆನ್ಸ್ ಪಡೆದವ್ರಿಗೆ ಇವರೆಲ್ಲ ಕೊಟ್ಬಿಟ್ರು. ಇವರಿಂದ ಲಕ್ಷಾಂತರ ರೂಪಾಯಿ ತಗೊಂಡ್ಬಿಟ್ರು ಲಂಚನ. 30/40 ಅಲ್ಲ ಸರ್, 300 ಫೀಟ್ ಸ್ಕ್ವೇರ್ ಫೀಟ್ 400 ಸ್ಕ್ವೇರ್ ಫೀಟ್ ಏನು ದೊಡ್ಡ ಪ್ಲಾಟ್ ಅವ್ರಿ. ಇವರಿಂದ 35ರಿಂದ 40 ಲಕ್ಷ ರೂಪಾಯಿ ತಗೊಂಡ್ರು. ಇವತ್ತು 400 ಸ್ಕ್ವೇರ್ ಫೀಟ್ ಪರ್ 1000 ಹಿಡಿದ್ರೆ 40,000 ಆಗ್ತದೆ ಸರ್. ಇವ್ರು ಬರೀ 9 ಲಕ್ಷಕ್ಕೆ ಮಾರಿದ್ರು. ಇವರಿಗೆ ತ್ರಾಸಲ್ಲ. ಇವ್ರು ಸ್ವಂತ ಆಸ್ತಿ ಆದ್ರೂ ಈ ರೀತಿ ಮಾಡ್ತಿರ್ಲಿಲ್ಲ ಸರ್. ಸರ್ಕಾರ ಆಸ್ತಿ ಬೇಕಾಗ್ಬಿಟ್ಟು ರೇಟ್ ಮಾರಿದ್ರು. ಇವತ್ತು ಮಾರ್ಕೆಟ್ ಏನ್ ರೇಟ್ ಅದ ಆ ರೇಟ್ ಮಾಡ್ಬೇಕಾಯ್ತು. ಇವ್ ಯಾವ ಕಾನೂನು ನಿಯಮ ಪಾಲನೆ ಮಾಡಲಿಲ್ಲ. 1200 ಸ್ಕ್ವೇರ್ ಫೀಟ್ ಇದ್ರಿಂದ 300 ಸ್ಕ್ವೇರ್ ಫೀಟ್ ಮಾರಿ ಪ್ರತಿಯೊಬ್ಬ ಫಲಾನುಭವಿಗಳಿಂದ 25ರಿಂದ 30 ಲಕ್ಷ ರೂಪಾಯಿ ಇವರು ದೇಣಿಗೆ ಪಡೆದು ಅರ್ಹರಲ್ಲದ ಫಲಾನುಭವಿಗಳಿಗೆ 1ರಿಂದ 50 ಇವರು ವ್ಯಾಪಾರಸ್ಥರಲ್ಲ, ಇವರು ಟ್ರೇಡ್ಸ್ ನಡೆಸಿಲ್ಲ. ಬರೀ 1 ತಿಂಗಳಿಂದ ಲೈಸೆನ್ಸ್ ಪಡೆದವರಿಗೆ ಕೊಟ್ಟು ಬಿಟ್ಟಿದ್ದಾರೆ. ಯಾರು ಇವರು ಟ್ಯಾಕ್ಸ್ ಕೊಟ್ಟರಲ್ಲ ಸರ್. ಇಲ್ಲಿ ಹಲವಾರು ಲೋಪದೋಷಗಳು ಇದರಲ್ಲಿ ಸರ್. ಕಾನೂನು ನಿಯಮ ಏನ್ ಹೇಳ್ತದ, ಒಬ್ಬರಿಗೆ 1 ಪ್ಲಾಟ್ ಕೊಡ್ಬೇಕಂತ ಹೇಳ್ತದ. ಇಲ್ಲಿ ಇವರು ಕಾನೂನು ನಿಯಮಗಳನ್ನು ಪಾಲನೆ ಮಾಡಲಿಲ್ಲ. ಸೀರಿಯಲ್ ನಂಬರ್ 1 ಸೀರಿಯಲ್ ನಂಬರ್ 2 ಪೆಂಡಿಂಗ್ ಹೋಗಿ ಕೊಟ್ಟರು ಸರ್. ಇವರಿಬ್ರು ಆಂಧ್ರದವರು. ಇಲ್ಲಿ ದಸರಾ ಹಬ್ಬ ಆಚರಣೆ ಕುರಿತು ಪೂರ್ವಭಾವಿ ಸಿದ್ಧತಾ ಸಭೆಗೆ ಹಾಜರಾಗಲು ನಗರಸಭೆಯಿಂದ ಸೂಚನಾ ಪತ್ರವನ್ನು ಕಳುಹಿಸಲಾಗಿದೆ. ಆದರೆ ಸೂಚನಾ ಪತ್ರದಲ್ಲಿ ದಿನಾಂಕ ಮಾತ್ರ ಬದಲಾವಣೆ ಮಾಡಿ ಸೂಚನಾ ಪತ್ರದಲ್ಲಿರುವ ಹೆಸರುಗಳನ್ನು ಬದಲಾವಣೆ ಮಾಡುವಲ್ಲಿ ನಗರಸಭೆ ನಿರ್ಲಕ್ಷ್ಯ ವಹಿಸಿದೆ. ದಸರಾ ಹಬ್ಬ ಆಚರಣೆ ಕುರಿತು ಪೂರ್ವಭಾವಿ ಸಿದ್ಧತಾ ಸಭೆಗೆ ಹಾಜರಾಗಲು ನಗರಸಭೆಯಿಂದ ಸೂಚನಾ ಪತ್ರವನ್ನು ಕಳಿಸಲಾಗಿದೆ. ಆದರೆ ಸೂಚನಾ ಪತ್ರದಲ್ಲಿ ದಿನಾಂಕ ಮಾತ್ರ ಬದಲಾವಣೆ ಮಾಡಿ ಸೂಚನಾ ಪತ್ರದಲ್ಲಿ ಇರುವ ಹೆಸರುಗಳನ್ನು ಬದಲಾವಣೆ ಮಾಡುವಲ್ಲಿ ನಗರಸಭೆ ನಿರ್ಲಕ್ಷ್ಯ ವಹಿಸಿದೆ. ನಗರದ ನಗರಸಭೆ ಕಚೇರಿ ಸಭಾಂಗಣದಲ್ಲಿ ಪ್ರತಿ ವರ್ಷವೂ ದಸರಾ ಹಬ್ಬ ಆಚರಣೆ ಕುರಿತು ಸಭೆ ಕರೆದು ಅಭಿಪ್ರಾಯ ಪಡೆದುಕೊಂಡು ಅದರ ಮೇರೆಗೆ ಹಬ್ಬ ಆಚರಣೆ ಸಿದ್ಧತೆ ಕೈಗೊಳ್ಳಲಾಗುತ್ತದೆ. ಈ ವರ್ಷವೂ ಸಹ ದಸರಾ ಹಬ್ಬದ ಆಚರಣೆಗೆ ನಗರಸಭೆಯು ಅಕ್ಟೋಬರ್ 16ರಂದು ವಿವಿಧ ಇಲಾಖೆ, ಕನ್ನಡ ಸಾಹಿತ್ಯ ಪರಿಷತ್ತು, ಸಾಹಿತಿಗಳಿಗೆ, ಸಂಘಟನೆಗಳ ಮುಖಂಡರುಗಳಿಗೆ ಮಾಹಿತಿ ನೀಡಿ ಸಭೆ ಆಹ್ವಾನ ನೀಡಿ ಮಾಹಿತಿ ಪತ್ರ ಕಳಿಸಲಾಗಿದೆ. ಆದರೆ ಸೂಚನಾ ಪತ್ರವನ್ನು ಕಾಟಾಚಾರಕ್ಕೆ ಎಂಬಂತೆ ಹಳೆಯ ಸೂಚನಾ ಪತ್ರದಲ್ಲಿಯೇ ಹಳೆಯ ದಿನಾಂಕ ಬದಲಿಸಿ ಹೊಸ ದಿನಾಂಕ ನಮೂದಿಸಿದ್ದಾರೆ. ಆದರೆ ಹೆಸರುಗಳಲ್ಲಿ ಬದಲಾವಣೆ ಮಾಡಿಲ್ಲ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿಂದಿನ ಅಧ್ಯಕ್ಷ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಅವರ ಹೆಸರನ್ನು ಬದಲಾವಣೆ ಮಾಡಿ ಈಗಿರುವ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಅವರ ಹೆಸರು ನಮೂದಿಸಬೇಕು. ಆದರೆ ಸೂಚನಾ ಪತ್ರದಲ್ಲಿ ಹೆಸರು ಬದಲಾವಣೆ ಮಾಡಿಲ್ಲ. ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಹೆಸರು ಸಹ ಬದಲಾವಣೆ ಮಾಡಿಲ್ಲ. ಈ ಹಿಂದೆ ಜಿ ಬಸವರಾಜ್ ಇದ್ದು ಅವರು ಬದಲಾವಣೆಯಾಗಿ ಇದೀಗ ಭಾನುರಾಜ್ ವಕೀಲ್ ಅವರ ಹೆಸರನ್ನು ನಮೂದಿಸಬೇಕು. ಕೇವಲ ಕಾಟಾಚಾರಕ್ಕೆ ಎಂಬಂತೆ ಸಭೆಯನ್ನು ತಡವಾಗಿ ಕರೆಯಲಾಗಿದೆ ಎಂದು ಸಭೆಯಲ್ಲಿ ಕೆಲ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಪೌರಾಯುಕ್ತರು ಮುಂದಿನ ಬಾರಿ ಇಂತಹ ತಪ್ಪುಗಳು ಆಗದಂತೆ ಕ್ರಮ ವಹಿಸಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಮಾಜಿ ಸದಸ್ಯರಾದ ಕೆ ಶಾಂತಪ್ಪ, ಜಿ ಶಿವಮೂರ್ತಿ ಹಾಗೂ ದರೂರ್ ಬಸವರಾಜ್, ಶಶಿರಾಜ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ, ಕೋಟೆ ಅಧ್ಯಯನ ಸಮಿತಿ ಆಫೀಸರ್
ಬಿಸುಲ, ಹಿರಿಯ ಸಾಹಿತಿ ದಾನಮ್ಮ, ಆಂಜನೇಯ ಜಾಲಿಬೆಂಚಿ, ರಾಮಣ್ಣ ಹೊಬಳೆ, ಎಚ್ ಮೆಹದರ್, ಶರಣಪ್ಪ ಗೋನ, ದಂಡಪ್ಪ ಬಿರಾದರ್, ಶರಣಪ್ಪ ಗೋನ ಸೇರಿದಂತೆ ಅನೇಕರು ಭಾಗವಹಿಸಿದರು. ಬಹುಜನ ಸಮಾಜ ಪಕ್ಷದ ನೂತನ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಇವರು ಅಕ್ಟೋಬರ್ 21ರಂದು ನಗರಕ್ಕೆ ಆಗಮಿಸಲಿದ್ದು, ಜಿಲ್ಲಾ, ತಾಲೂಕು ಮತ್ತು ಲೋಕಸಭಾ ಚುನಾವಣೆ ಪೂರ್ವ ಸಿದ್ಧತೆ ಕುರಿತು ಕಾರ್ಯಕರ್ತರು ಸಭೆ ನಡೆಸಲಿದ್ದಾರೆ ಎಂದು ಬಿಎಸ್ಪಿ ಜಿಲ್ಲಾಧ್ಯಕ್ಷ ಪ್ರಭು ದಳಪತಿ ಹೇಳಿದರು. ಬಹುಜನ ಸಮಾಜ ಪಕ್ಷದ ನೂತನ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಇವರು ಅಕ್ಟೋಬರ್ 21ರಂದು ನಗರಕ್ಕೆ ಆಗಮಿಸಲಿದ್ದು, ಜಿಲ್ಲಾ, ತಾಲೂಕು ಮತ್ತು ಲೋಕಸಭಾ ಚುನಾವಣೆ ಪೂರ್ವ ಸಿದ್ಧತೆ ಕುರಿತು ಕಾರ್ಯಕರ್ತರ ಸಭೆ ನಡೆಸಲಿದ್ದಾರೆ ಎಂದು ಬಿಎಸ್ಪಿ ಜಿಲ್ಲಾಧ್ಯಕ್ಷ ಪ್ರಭು ದಳಪತಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತಳಮಟ್ಟದಿಂದ ಪಕ್ಷವನ್ನು ಪುನರ್ ಸಂಘಟಿಸಲು ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡಿದ್ದಾರೆ. ಪಕ್ಷದ ಸಂಘಟನೆ ಹಿನ್ನೆಲೆಯಲ್ಲಿ ವಿಧಾನಸಭಾವಾರು ಉಸ್ತುವಾರಿಗಳು, ಇತರೆ ಪದಾಧಿಕಾರಿಗಳನ್ನು ನೇಮಿಸಲಾಗಿದೆ. ರಾಯಚೂರು ವಿಧಾನಸಭಾ ಉಸ್ತುವಾರಿಗಳಾಗಿ ಸೈಯದ್ ಅಬ್ದುಲ್ಲಾ, ನರೇಂದ್ರ ಆರ್ಯ, ವಿಧಾನಸಭಾ ಅಧ್ಯಕ್ಷರಾಗಿ ವೈ ಪ್ರವೀಣ್ ಕುಮಾರ್, ಉಪಾಧ್ಯಕ್ಷರಾಗಿ ಈರಣ್ಣ, ಪ್ರಧಾನ ಕಾರ್ಯದರ್ಶಿಯಾಗಿ ಹೈಮದ್ ಹುಸೇನ್, ಕಾರ್ಯದರ್ಶಿಯಾಗಿ ನಾಸೀರ್ ಇವರನ್ನು ನೇಮಿಸಲಾಗಿದೆ ಎಂದರು. ಪಕ್ಷದ ಎಲ್ಲಾ ಕಾರ್ಯಕರ್ತರು ರಾಜ್ಯಾಧ್ಯಕ್ಷರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಭಾಗವಾಗಿ ನಮ್ಮ ಜಿಲ್ಲೆಗೆ 21 ಇದೇ ತಿಂಗಳ 21ನೇ ತಾರೀಕಿಗೆ ರಾಯಚೂರು ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಸ್ವಾಗತವನ್ನು ರಾಜ್ಯಾಧ್ಯಕ್ಷರು ಬರುವ ಮೂಲ ರಾಯಚೂರಿಗೆ ಬರುವ ಮೂಲ ಉದ್ದೇಶ ಅಷ್ಟೇ, ಮುಂಬರುವ ಸ್ಥಳೀಯ ಚುನಾವಣೆಗಳ ZP, TP ಮತ್ತು MP ಎಲೆಕ್ಷನ್ಗಳು ಇರುವುದರಿಂದ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ತಳಮಟ್ಟದಿಂದ ಪಕ್ಷವನ್ನು ಬಲಪಡಿಸುವುದಕ್ಕಾಗಿ ನಮ್ಮ ರಾಯಚೂರು ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಅದರ ಭಾಗವಾಗಿ ಕೂಡ ನಾವು ಹೊಸದಾಗಿ ರಾಯಚೂರು ನಗರ ಘಟಕದ ಪದಾಧಿಕಾರಿಗಳನ್ನು ಕೂಡ ಇವತ್ತು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅದನ್ನು ಕೂಡ ಪತ್ರಿಕೆ ಹೇಳಿಕೆಯಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ರಾಯಚೂರು ನಗರ ಘಟಕದ ಉಸ್ತುವಾರಿಯಾಗಿ ಸೈಯದ್ ಅಬ್ದುಲ್ಲಾ ಅವರು ಮತ್ತು ನರೇಂದ್ರ ಆರ್ಯ ಅಂತ ಹೇಳಿ ಆಯ್ಕೆಯಾಗಿದ್ದಾರೆ. ಮತ್ತು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಪ್ರವೀಣ್ ಕುಮಾರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಉಪಾಧ್ಯಕ್ಷರಾಗಿ ಈರಣ್ಣ, ಪ್ರಧಾನ ಕಾರ್ಯದರ್ಶಿಯಾಗಿ ಸೈಯದ್ ಹುಸೇನ್ ಮತ್ತು ಕಾರ್ಯದರ್ಶಿಯಾಗಿ ನಾಸೀರ್ ಅಂತ ಹೇಳಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇವರಿಗೆ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಮತ್ತು ಪಕ್ಷದ ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಲಾರದೆ ಮುಂಬರುವ ಸ್ಥಳೀಯ ಚುನಾವಣೆಗಳಾಗಿರಬಹುದು ಮತ್ತು MP ಚುನಾವಣೆಗಳಿಗೆ ತಳಮಟ್ಟದಿಂದ ಪಕ್ಷವನ್ನು ಬಲಪಡಿಸಲು ಗಮನಕ್ಕೆ ತರಲಾಗಿದೆ ಎಂದು ಈ ಮೂಲಕ ತಮ್ಮಲ್ಲಿ ಕೇಳಲಾಗಿದೆ. ಈ ಸಂದರ್ಭದಲ್ಲಿ ಸೈಯದ್ ಅಬ್ದುಲ್ಲಾ, ಜೈ ಭೀಮಾ, ಪ್ರವೀಣ್ ಕುಮಾರ್ ಉಪಸ್ಥಿತರಿದ್ದರು. ತಾಲೂಕಿನ ಯರಗರ ಗ್ರಾಮದಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಕಡಿವಾಣ ಹಾಕಬೇಕೆಂದು DSS ಗ್ರಾಮೀಣ ಘಟಕದ ಅಧ್ಯಕ್ಷ ಮೊಹಮ್ಮದ್ ನಿಜಾಮುದ್ದೀನ್ ಒತ್ತಾಯಿಸಿದ್ದಾರೆ. ತಾಲೂಕಿನ ಯರಗೆರ ಗ್ರಾಮದಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿದ್ದು, ಕಡಿವಾಣ ಹಾಕಬೇಕೆಂದು JDS ಗ್ರಾಮೀಣ ಘಟಕದ ಅಧ್ಯಕ್ಷ ಮೊಹಮ್ಮದ್ ನಿಜಾಮುದ್ದೀನ್ ಒತ್ತಾಯಿಸಿದ್ದಾರೆ. ಯರಗೆರ ಗ್ರಾಮದ ನಿವಾಸಿ ಸುರೇಶ್ ಖಾನಾವಳಿ ಇವರು ತಮ್ಮ ಮಾವ ನಿಧನರಾಗಿದ್ದು ಕೌತಾಳಂ ಗ್ರಾಮಕ್ಕೆ ಆಂಧ್ರಪ್ರದೇಶ ಸೋಮವಾರ ಮಧ್ಯಾಹ್ನ ತೆರಳಿದ್ದರು. ಅವರು ಮತ್ತು ಅವರ ಕುಟುಂಬದವರು ಯಾರೂ ಇಲ್ಲದ ಸಮಯದಲ್ಲಿ ಮನೆಯಲ್ಲಿ ಇದ್ದ 4 ಲಕ್ಷ ನಗದು ಹಣ ಮತ್ತು ಅಂದಾಜು 15 ತೊಲೆ ಬಂಗಾರದ ಆಭರಣಗಳನ್ನು ಕಳ್ಳತನ ಮಾಡಲಾಗಿದೆ. ಮತ್ತು ಅದೇ ಸಮಯದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ತಾಯಪ್ಪ ನಾಯಕ್ ಇವರು ಮತ್ತು ಇವರ ಕುಟುಂಬದ ಸದಸ್ಯರ ತಮ್ಮನ ಮನೆಯ ಮಾಳಿಗೆಯ ಮೇಲೆ ಮಲಗಿದ್ದ ಸಮಯದಲ್ಲಿ 40,000 ರೂಪಾಯಿ ನಗದು ಹಣ ಮತ್ತು ಅಂದಾಜು 11.2 ತೊಲೆ ಬಂಗಾರ ಆಭರಣಗಳನ್ನು ಕಳುವು ಮಾಡಿದ್ದಾರೆ. ಪೊಲೀಸ್ ಇಲಾಖೆ ತಕ್ಷಣವೇ ಸೂಕ್ತ ತನಿಖೆ ಕೈಗೊಂಡು ಕಳ್ಳರನ್ನು ಸೆರೆ ಹಿಡಿದು ಕಳ್ಳತನ ಮಾಡಿದ ನಗದು ಹಣ ಮತ್ತು ಬಂಗಾರದ ಆಭರಣಗಳನ್ನು ಪತ್ತೆ ಹಚ್ಚಿ ಸಂಬಂಧಿಸಿದವರಿಗೆ ಒದಗಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಸರಾ ಹಬ್ಬ ಪೂರ್ವಭಾವಿ ಸಭೆ. ದಸರಾ ಹಬ್ಬದ ನಿಮಿತ್ತ ನಾಡದೇವಿ ಮೆರವಣಿಗೆಗೆ ಸಿದ್ಧತೆಗೆ ಸೂಚನೆ. ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗಕ್ಕೆ ನೀರು ಹರಿಸಲು ಮುಂದುವರೆದ ಪ್ರತಿಭಟನೆ. ಗ್ರಾಮೀಣ ಶಾಸಕ ಭಾಷಣಕ್ಕೆ ವಿರೋಧ, ವಾಗ್ವಾದ. DCSP ಭೇಟಿ, ಸಹಕರಿಸಲು ಮನವಿ. ಬಿಜಿನಗೇರ ಪಿತ್ರಾರ್ಜಿತ ಆಸ್ತಿ ಕಬಳಿಕೆ ಯತ್ನ, ರಕ್ಷಣೆಗೆ ಸಂತ್ರಸ್ತರ ಮನವಿ. ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರು ಬಸನಗೌಡ ದದ್ದಾಲ್ ಅವರು ಗಣೇಕಲ್ ಜಲಾಶಯಕ್ಕೆ ಭೇಟಿ. ದೇವದುರ್ಗ APMCಯಲ್ಲಿ 57 ನಿವೇಶನಗಳ ಹಂಚಿಕೆಯಲ್ಲಿ ಭಾರೀ ಅಕ್ರಮ. ಅಧಿಕಾರಿಗಳ ಅಮಾನತುಗೊಳಿಸಿ ತನಿಖೆ ನಡೆಸಲಿ ಅಳ್ಳಪ್ಪ ಅಮರಾಪುರ್. ದಸರಾ ಹಬ್ಬ ಆಚರಣೆ ಕುರಿತು ಸೂಚನಾ ಪತ್ರದಲ್ಲಿ ಹೆಸರು ಬದಲಾವಣೆ ಮಾಡದೆ ನಗರಸಭೆ ಎಡವಟ್ಟು.
21ರಂದು ಬಿಎಸ್ಪಿ ನೂತನ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ನಗರಕ್ಕೆ ಚುನಾವಣಾ ಪೂರ್ವ ಸಿದ್ಧತೆ ಕುರಿತು ಸಭೆ ಪ್ರಭು ದಳಪತಿ. ಮತ್ತು ಯರಗೇರದಲ್ಲಿ ಮನೆ ಕಳ್ಳತನ ಪ್ರಕರಣ ಹೆಚ್ಚಳ, ಕಡಿವಾಣಕ್ಕೆ ಒತ್ತಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ವಿಜಯಲಕ್ಷ್ಮಿ ಟಿವಿಎಸ್ ರಾಯಚೂರು ಇವರಿಂದ ಹಬ್ಬಗಳ ಕೊಡುಗೆಗಳು, ಮೆಗಾ ಎಕ್ಸ್ಚೇಂಜ್ ಮತ್ತು ಸಾಲ ಮೇಳ, ಕಡಿಮೆ ಡೌನ್ ಪೇಮೆಂಟ್, ಧನಂಜಯ್ ಕಾಂಪ್ಲೆಕ್ಸ್, ಗೋಶಾಲ್ ರಸ್ತೆ, ರಾಯಚೂರು. ಸಂಚೇತಿ ಕನ್ಸ್ಟ್ರಕ್ಷನ್ ಅವ್ರು ಮಾಡಿರೋ ಮನೆಗಳು ನೋಡಕ್ ಬಂದಿವಿ. 30-40 ಫುಲ್ ಸ್ಪೇಷಿಯಸ್ ಆಗಿ ವಿತ್ ಇಂಡಿವಿಜುವಲ್ ಕಾಂಪೌಂಡ್ ಇವ್ರು ಮನೆಗಳ ಕಟ್ಟಾರ ನೋಡ್ರಿ. SAK ಕನ್ವೆನ್ಷನ್ ಹಾಲ್, ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ವಿಸಿಟ್ KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ಕಿಡ್ನಿ ಸಮಸ್ಯೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು.